Hello students, welcome to the ninth session of DBMS paper. Myself Surekha Japur from GFGC department. So ಈ session ಅಲ್ಲಿ ನಾವು types of data models ಬಗ್ಗೆ previous session ಅಲ್ಲಿ ತಿಳ್ಕೊಂಡಿದ್ವಲ್ಲ ಅದರದ್ದೇ ಕಂಟಿನ್ಯೂಟಿ ನೋಡ್ತೀವಿ. ಪ್ರೀವಿಯಸ್ ಸೆಷನ್ ಅಲ್ಲಿ ನಾವು ಅವನ್ನ ಜನರಲೈಸ್ಡ್ ಕ್ಯಾಟಗರೀಸ್ ಅಲ್ಲಿ ಹಾಕಿದ್ವಿ. ಹೌದಾ? ಏನೇನು ಕ್ಯಾಟಗರೀಸ್ ನೋಡಿದ್ವಿ ಅಂದರೆ first one relational model, second entity relationship model, third semi-structured model, fourth object based model. ಹೌದಾ? ಸೊ ಇಲ್ಲಿ ಯಾವುದೇ ಬೇಸಿಸ್ ಇಲ್ಲ, ದೇ ವೇರ್ ಟೂ ಜನರಲೈಸ್ಡ್ ಥಿಂಗ್ಸ್. ಬಟ್ ಈ ಸೆಷನಲ್ಲಿ ನಾವು categorize these data models based on the types of concepts they use to describe the database structure. ಸೊ ಒಂದು ಡೇಟಾಬೇಸ್ ಸ್ಟ್ರಕ್ಚರ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಈ ಡೇಟಾ ಮಾಡೆಲ್ಸು ಯಾವ ಕಾನ್ಸೆಪ್ಟ್ಸ್ನ ಯೂಸ್ ಮಾಡ್ತಾರಲ್ಲ ಆ ಕಾನ್ಸೆಪ್ಟ್ಸ್ ಬೇಸಿಸ್ ಮೇಲೆ ಈ ಡೇಟಾ ಮಾಡೆಲ್ಸ್ನ ನಾವು ಕ್ಯಾಟಗರೈಸ್ ಮಾಡ್ತೀವಿ. We have already seen the levels of data abstraction. This is somewhat related to that. So you ನೋಡ್ಬೋದು ಹೈ ಲೆವೆಲ್ ಆರ್ ಕಾನ್ಸೆಪ್ಚುವಲ್ ಆಗಿದೆ. ಹೈ ಲೆವೆಲ್ಗೆ ಕಾನ್ಸೆಪ್ಚುವಲ್ ಅಂತಲೂ ಕರಿತೀವಿ, ಲೋ ಲೆವೆಲ್ಗೆ ಫಿಸಿಕಲ್ ಡೇಟಾ ಮಾಡೆಲ್ಸ್ ಅಂತಲೂ ಕರಿತೀವಿ. ಆ್ಯಂಡ್ ದ ಥರ್ಡ್ ಕ್ಯಾಟಗರಿ ಈಸ್ representational or implementational data models. We will see each of them in detail. First one, high level or conceptual data models. It provides concepts that are close to the way many users perceive data. The high level is somewhat related to weave level. Now whole database now depending on the requirement of each user ಅವ್ರಿಗೆ ಒಂದು ಪರ್ಟಿಕ್ಯುಲರ್ ವ್ಯೂನ ಕೊಡ್ತಾ ಇದ್ವಿ. rather than presenting the whole database itself, we have given the information or data that is required by the user. ಅದೇ ಇಲ್ಲಿ ಹೇಳ್ತಿರೋದು. ಕಾನ್ಸೆಪ್ಟ್ಸ್ ದಟ್ ಆರ್ ಕ್ಲೋಸ್ ಟು ದ ವೇ ಯೂಸರ್ಸ್ ಪರ್ಸೀವ್ ಡೇಟಾ. ಸೊ ಒಬ್ಬ ಯೂಸರು ಒಂದು ಡೇಟಾನ ಯಾವ ಥರ ಪರ್ಸೀವ್ ಮಾಡ್ತಾನೆ, ಯಾವ ಥರ ವ್ಯೂ ಮಾಡ್ತಾನೆ, ಅದ್ರ ಬೇಸಿಸ್ ಮೇಲೆ ಇದು ಕಾನ್ಸೆಪ್ಟ್ಸು ಬಿಲ್ಡ್ ಆಗಿರುತ್ತೆ. ಇಟ್ ಯೂಸಸ್ ಕಾನ್ಸೆಪ್ಟ್ಸ್ such as entities, attributes and relationships. So these things are too less details. ತುಂಬ ಕಡಿಮೆ ಡೀಟೇಲ್ಸ್ ಮಾತ್ರ ಹೊಂದಿರುತ್ತೆ. ಯೂಸರ್ಗೆ ಕೊಡ್ತಿರೋ ಇನ್ಫಾರ್ಮೇಷನು ದೇ ಓನ್ಲಿ ಬಿಲಾಂಗ್, ಇಟ್ ಓನ್ಲಿ ಕಂಟೈನ್ಸ್ ಎಂಟಿಟೀಸ್, attributes and relationship. So these things are not so difficult for a user to understand. ಅದನ್ನೇ ನಾವು how the tables and data is organized and in which format they are actually stored in this disk ಅದನ್ನೆಲ್ಲ ಹೇಳ್ತಾ ಇದ್ರು. ಅದು ಕಾಂಪ್ಲಿಕೇಟ್ ಆಗುತ್ತೆ. ಸೊ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಈಸಿ ಇರುವಂಥ ಕಾನ್ಸೆಪ್ಟ್ಸ್ ಬೇಸಿಸ್ ಮೇಲೆ ಈ ಮಾಡೆಲ್ಲು ಬಿಲ್ಡ್ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್, a relationship among two or more entities represents an association among the entities. ಸೊ ವಾಟ್ಸ್ ಮೆಂಟ್ ಬೈ ಎ ರಿಲೇಷನ್ಶಿಪ್ ಅಂದರೆ ಎರಡು ಎಂಟಿಟಿಗಳ ಮಧ್ಯೆ ಇರುವಂತಹ ಅಸೋಸಿಯೇಷನ್ನ ನಾವು ರಿಲೇಷನ್ಶಿಪ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ನೋಡೋದಾದರೆ, ವರ್ಕ್ಸ್ ಆನ್ ರಿಲೇಷನ್ಶಿಪ್ ಬಿಟ್ವೀನ್ ಆ್ಯನ್ ಎಂಪ್ಲಾಯ್ ಆ್ಯಂಡ್ ಅ ಪ್ರಾಜೆಕ್ಟ್. ಸೊ ಇದನ್ನು ನಾವು ಮುಂದೆ ಇಯರ್ ಡಯಾಗ್ರಾಮಲ್ಲಿ ಹೇಗೆ ಹಾಕೋದು ಅಂತ ನೋಡೋಣ ಅಂತ. ಬಟ್ ಟೈಮ್ ಬೀಯಿಂಗ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಈಚ್ ಎಂಪ್ಲಾಯಿ ವರ್ಕ್ಸ್ ಆನ್ ಅ ಪ್ರಾಜೆಕ್ಟ್. ದಟ್ಸ್ ವೈ ಎಂಪ್ಲಾಯಿ ಮತ್ತು ಪ್ರಾಜೆಕ್ಟ್ ಅನ್ನೋ ಟೂ ಡಿಫ್ರೆಂಟ್ ಎಂಟಿಟೀಸ್ ಮಧ್ಯ ಒಂದು ಅಸೋಸಿಯೇಷನ್ ಇದೆ. ಹೌದಾ? ಎವ್ರಿ ಎಂಪ್ಲಾಯೀಸ್ ಅಸೋಸಿಯೇಟೆಡ್ ವಿತ್ ಅ ಪ್ರಾಜೆಕ್ಟ್. ದಿಸ್ ಅಸೋಸಿಯೇಷನ್ ಅಥವಾ ಈ ರಿಲೇಷನ್ಶಿಪ್ಗೆ ಒಂದು ನೇಮ್ ಕೊಡಬೇಕಲ್ಲ, ದಟ್ ಈಸ್ ವರ್ಕ್ಸ್ ಆನ್. ಸೊ ವಿ ಕ್ಯಾನ್ ರೀಡ್ ಇಟ್ ಆಸ್ ಈಚ್ ಎಂಪ್ಲಾಯಿ ವರ್ಕ್ಸ್ ಆನ್ ಅ ಪ್ರಾಜೆಕ್ಟ್. ಸೊ ನೀವು ರಿಲೇಷನ್ಶಿಪ್ ಅಂತನಾದರೂ ಕರಿಬೋದು ಅಥವಾ ಅಸೋಸಿಯೇಷನ್ ಅಂತನಾದರೂ ಕರಿಬೋದು. So this is not that difficult for an end user to understand. So even if the user is not so intellectual ಅಥವಾ not has
enough knowledge about the database. In such situation also we can give this statement and we can easily understand. So that's why it is called high level or conceptual data model. Conceptual, it simply includes some concepts. Next, second one, low level or physical data models. It provides concepts that describe the details of how data is stored as files in the computer storage medium. See, whatever the information or data we store in a computer is actually stored in a storage media or storage device. It might be, disk or magnetic tapes, anything. So, ಇದು ನಮ್ಮ ಲೋ ಲೆವೆಲ್ ಅಥವಾ ಫಿಸಿಕಲ್ ಡೇಟಾ ಮಾಡಲ್ ಏನು ಹೇಳುತ್ತಂದರೆ ಹೇಗೆ ಆ್ಯಕ್ಚುಲಿ ನಮ್ಮ ಡೇಟಾ ಈ ಸ್ಟೋರೇಜ್ ಮೀಡಿಯಲ್ಲಿ ಸ್ಟೋರ್ ಆಗಿದೆ, ಹೇಗೆ ಆರ್ಗನೈಸ್ ಆಗಿದೆ, ಹೇಗೆ ಅದಕ್ಕೆ ಆದಂಥ ಮೆಮೊರಿನ ಅದು ತಗೊಂಡಿದೆ ಅನ್ನೋ ಕಾನ್ಸೆಪ್ಟ್ಸ್ನ ಇಲ್ಲಿ ಡಿಕ್ಲೇರ್ ತಿಳಿಸುತ್ತೆ. ಟಿಪಿಕಲಿ magnetic disks by representing information such as record formats, record orderings and access paths. ಸೊ ಇಲ್ಲಿ ಬರೀ ಡೇಟಾ ಸ್ಟೋರ್ ಆದರೆ ಸಾಕಾಗಲ್ಲ, ಡೇಟಾ ಯಾವ ಫಾರ್ಮ್ಯಾಟಲ್ಲಿದೆ, ಯಾವ ಆರ್ಡರಲ್ಲಿದೆ, ಮತ್ತು ಈ ಡೇಟಾನ ಆಕ್ಸೆಸ್ ಮಾಡೋದು ಹೇಗೆ, ವೆದರ್ ದೇ ಹ್ಯಾವ್ ಸಮ್ ಪರ್ಟಿಕ್ಯುಲರ್ ಪಾತ್ಸ್ ಫಾರ್ ಆಕ್ಸೆಸಿಂಗ್. ಸೊ ಇದಷ್ಟು ಇನ್ಫಾರ್ಮೇಷನ್ನು ನಮಗೆ ಫಿಸಿಕಲ್ ಡೇಟಾ ಮಾಡೆಲಲ್ಲಿ ಸಿಗುತ್ತೆ. ಕಾನ್ಸೆಪ್ಟ್ಸ್ provided by low-level data models are meant for computer specialists and not for end users. Obviously, this is a correct point because end users ಗೆ ಈ ಡೇಟಾ ಹೆಂಗೆ ಆರ್ಡರ್ ಆಗಿದೆ ಅದನ್ನು ಹೆಂಗೆ ಮ್ಯಾಗ್ನೆಟಿಕ್ ಡಿಸ್ಕಿಂದ ಆಕ್ಸೆಸ್ ಮಾಡಿ ಅವ್ರಿಗೆ ಪ್ರೆಸೆಂಟ್ ಮಾಡ್ತೀವಿ ಅಪ್ಲಿಕೇಶನ್ ಪ್ರೋಗ್ರಾಮ್ಗಳು, ಈ ಡೀಟೇಲ್ಸ್ನೆಲ್ಲ ಕೊಟ್ಬಿಟ್ರೆ ಥಿಂಗ್ಸ್ ಬಿಕಮ್ ಸೋ ಕಾಂಪ್ಲಿಕೇಟೆಡ್ ದ್ಯಾಟ್ ಅವ್ರಿಗೆ ಏನು ಯಾವುದು ಅರ್ಥ ಆಗಲ್ಲ ಆ್ಯಂಡ್ ದೆ ಸ್ಟಾಪ್ ಯೂಸಿಂಗ್ ದ ಡೇಟಾಬೇಸ್ ಇಟ್ಸೆಲ್ಫ್ ಬಿಕಾಸ್ ವಿ ನೆವರ್ ಗೋ ಫಾರ್ ಕಾಂಪ್ಲಿಕೇಟೆಡ್ ಥಿಂಗ್ಸ್, ವಿ ಲುಕ್ ಫಾರ್ ಈಸಿ ಥಿಂಗ್ಸ್. ಹೌದಾ, ನಮ್ಗೆ ಯಾವುದು ಈಸಿ ಇದೆ, ನಮ್ಗೆ ಯಾವುದು ಅಂಡರ್ಸ್ಟ್ಯಾಂಡಬಲ್ ಇದೆ, ಅದಕ್ಕೆ ಮಾತ್ರ ನಾವು ಹೋಗ್ತೀವಿ. ಸೊ ಈ ಎಲ್ಲ ಥಿಂಗ್ಸು ವಿಚ್ ಆರ್ ನಾಟ್ ಆ್ಯಕ್ಚುಲಿ ರಿಕ್ವೈರ್ಡ್ ಬೈ ದ ಯೂಸರ್. ಸೊ ಅವ್ರಿಗೆ ರಿಕ್ವೈರ್ಡ್ ಇಲ್ಲದೆ ಇರುವಂತಹ ಡೀಟೇಲ್ಸ್ನೆಲ್ಲ ಅವ್ರಿಗೆ ಕೊಡ್ತಾ ಹೋದ್ವಿ ಅಂದರೆ ಇಟ್ ಬಿಕಮ್ ಸೋ ಕಾಂಪ್ಲಿಕೇಟೆಡ್ ಆ್ಯಂಡ್ ಡಿಫಿಕಲ್ಟ್ ಫಾರ್ ದೆಮ್ ಟು ಅಂಡರ್ಸ್ಟ್ಯಾಂಡ್. ಅದಕ್ಕೆ ಏನು ಮಾಡಿದರು, ಈ ಡೀಟೇಲ್ಸ್ನ ಬರೀ ಕಂಪ್ಯೂಟರ್ ಸ್ಪೆಷಲಿಸ್ಟ್ ಹು ಆ್ಯಕ್ಚುಲಿ ಡೈರೆಕ್ಟ್ಲಿ ವರ್ಕ್ ವಿತ್ ದ ಡೇಟಾ ಇನ್ ದ ಮೆಮೊರಿ ಅವ್ರಿಗೆ ಮಾತ್ರ ಈ ಕಾನ್ಸೆಪ್ಟ್ಸ್ನ ಕೊಟ್ಟಿರ್ತಾರೆ ಆ್ಯಂಡ್ ಇಟ್ ಈಸ್ ಹಿಡನ್ ಫಾರ್ ಎನಿ ಅದರ್ users of the database. An access path is a structure that makes the search for particular database records efficient. As we know that a database contains numerous number of a number of rows because it contains a number of tables and each table is containing a number of rows. ಈ ರೋಸಲ್ಲೇ ನಮ್ಮ ಡೇಟಾ ಇರುತ್ತೆ. ಸೊ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಡೇಟಾ ಬೇಕು ಅಂದ ತಕ್ಷಣ ದ ಕಂಪ್ಯೂಟರ್ ಗೋಸ್ ಆನ್ ಸರ್ಚಿಂಗ್ ಈಚ್ ಆ್ಯಂಡ್ ಎವ್ರಿ ಟೇಬಲ್ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ರೋ. ಸೊ ಇದು ಪ್ರತಿಯೊಂದನ್ನು ಹಿಂಗೆ ಸರ್ಚ್ ಮಾಡ್ತಾ ಕೂತ್ಕೊಂಡ್ರೆ ಆಬ್ವಿಯಸ್ಲಿ ಇಟ್ ಕನ್ಸ್ಯೂಮ್ಸ್ ಅ ಲಾಟ್ ಆಫ್ ಟೈಮ್ ಟು ರೆಸ್ಪಾಂಡ್ ಟು ಅ ಪರ್ಟಿಕ್ಯುಲರ್ ಕ್ವೆರಿ. ಹೌದಾ, ಏನೋ ಒಬ್ಬ ಯೂಸರ್ ನನಗೇನೋ ಒಂದು ಡೇಟಾ ಬೇಕು ಅಂತ ಕ್ವೆರಿ ಕೊಟ್ಟ ತಕ್ಷಣ ನನಗೆ ಇಮಿಡಿಯೇಟ್ಲಿ ಆನ್ಸರ್ ಬೇಕು. ಇಫ್ ಇಟ್ ಟೇಕ್ಸ್ 1 minute 2 minutes ಇವನ್ ದ್ಯಾಟ್ಸ್ ಆಲ್ಸೋ ನಾಟ್ ಬೇರಬಲ್, ನನಗೆ ಕ್ವಿಕ್ ರೆಸ್ಪಾನ್ಸ್ ಬೇಕು. ಹೌದಾ, ಸೊ ಅದಕ್ಕೋಸ್ಕರ ಏನು ಮಾಡಿದ್ರು, ಇಲ್ಲಿ ಆಕ್ಸೆಸ್ ಪಾತ್ಗಳನ್ನು ಸೆಟ್ ಮಾಡಿದ್ರು ಸೊ ದ್ಯಾಟ್ ಸರ್ಚಿಂಗ್ ಆಫ್ ಅ ಪರ್ಟಿಕ್ಯುಲರ್ ಡೇಟಾಬೇಸ್ ಬಿಕಮ್ಸ್ ಎಫಿಷಿಯೆಂಟ್. ಸೊ ಈಗ ನಾವು ಒಂದು ಡೇಟಾ ಹುಡುಕ್ತಾ ಇದ್ದೀವಿ ಅಂದರೆ ದಿಸ್ ಡೇಟಾ ಕೆನಾಟ್ ಬಿ ಪ್ರೆಸೆಂಟ್ ಇನ್ ಮಲ್ಟಿಪಲ್ ಟೇಬಲ್ಸ್. ಹೌದಾ, ಸೊ ಅದಕ್ಕೆ ಇಟ್ ಫಸ್ಟ್ ಸರ್ಚಸ್ ಫಾರ್ ಅ ಪರ್ಟಿಕ್ಯುಲರ್ ಟೇಬಲ್ ನೇಮ್. ಆಯಿತಾ, ಫಸ್ಟ್ ಟೇಬಲ್ ನೇಮ್ ಏನಾದರೂ ಮ್ಯಾಚ್ ಆಗಿಲ್ಲ ಆ ಡೇಟಾ ಅಲ್ಲಿಲ್ಲ ಅಂತಂದರೆ ಇಟ್ಸ್ ನಾಟ್ ನೆಸಸರಿ ಟು ಸರ್ಚ್ ಈಚ್ ಆ್ಯಂಡ್ ಎವ್ರಿ ರೋ ಇನ್ ದಟ್ ಪರ್ಟಿಕ್ಯುಲರ್ ಟೇಬಲ್. ಇಟ್ ಕ್ಯಾನ್ ಸಿಂಪ್ಲಿ ಸ್ಕಿಪ್ ದಟ್ ಟೇಬಲ್ ಆ್ಯಂಡ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್.
ಹೌದಾ. ಈ ಥರ ಸಮ್ ಎಫಿಷಿಯೆಂಟ್ ಸರ್ಚಿಂಗ್ ಮೆಥಡಾಲಜಿನ ಇಲ್ಲಿ ಫಾಲೋ ಮಾಡ್ತಾರೆ. An index is an example of an access path that allows direct access to data using an index term or a keyword. So ಇದಕ್ಕೊಂದು analogy ಅಂತ ನೋಡಿದರೆ ನಮ್ಮ ಟೆಕ್ಸ್ಟ್ ಬುಕ್ಗಳು, right? We have table of contents or index at the beginning. Yeah? It helps us to search for a particular topic. Yeah? ಆ ಪರ್ಟಿಕ್ಯುಲರ್ ಟಾಪಿಕ್ ಎದುರುಗಡೆನೇ ಅದರ ಪೇಜ್ ನಂಬರ್ ಇರುತ್ತೆ. ಇಫ್ ಯು ಗೋ ಟು ದ್ಯಾಟ್ ಪೇಜ್ ನಂಬರ್ ಪೇಜ್ ವಿಲ್ ಗೆಟ್ ದ ಟಾಪಿಕ್. ಹೌದಾ. ಸೊ ಈ ಇಂಡೆಕ್ಸ್ ಅನ್ನೋ ಮೆಥಡ್ನ ಏನಾದರೂ ಟೆಕ್ಸ್ಟ್ ಬುಕ್ ಆಥರ್ಸು ಫಾಲೋ ಮಾಡಿದ್ದಿಲ್ಲ ಅಂತಂದರೆ ವಿ ಹ್ಯಾಡ್ ಟು ವಿಸಿಟ್ ಈಚ್ ಆ್ಯಂಡ್ ಎವ್ರಿ ಪೇಜ್ ಆಫ್ ದ ಟೆಕ್ಸ್ಟ್ ಬುಕ್ ಟು ಲುಕ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಟಾಪಿಕ್. ಹೌದಾ. ಸೊ ಇದೇ ಇಲ್ಲೂ ಆಗ್ತಿರೋದು. ಸೊ ಇಲ್ಲಿ ಇಂಡೆಕ್ಸ್ ಹೇಗೆ ಸೆಟ್ ಮಾಡ್ತಾರೆ ಅಂದರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಆಲ್ಗಾರಿದಮ್ಸ್. ಸಮಟೈಮ್ಸ್ ವಿ ಗೋ ಫಾರ್ ಹ್ಯಾಶ್ ಆಲ್ಗಾರಿದಮ್ಸ್ ಆ್ಯಂಡ್ ಮೆನಿ ಅದರ್ ಥಿಂಗ್ಸ್, ಬಟ್ ದೀಸ್ ಥಿಂಗ್ಸ್ ಆರ್ ನಾಟ್ ರಿಕ್ವೈರ್ಡ್ ಟು ನೋ. ಯಾಕಂದರೆ ಈಗ ನಾವು ಡೇಟಾಬೇಸಲ್ಲಿ ಅಷ್ಟೊಂದು ಡೀಪರ್ ಇದ್ರಲ್ಲಿ ಹೋಗಲ್ಲ. ಇನ್ ಯುವರ್ ಫೋರ್ ಕಮಿಂಗ್ ಸೆಮಿಸ್ಟರ್ಸ್ ಯು ವಿಲ್ ಕಮ್ ಟು ನೋ. ಬಟ್ ಇವಾಗ ಆ ಟೆಕ್ಸ್ಟ್ ಬುಕ್ ಅನಾಲಜಿನ ಮೈಂಡಲ್ಲಿ ಇಟ್ಕೊಂಡ್ರೆ ಅದೇ ಥರ ಇಲ್ಲಿ ಡೇಟಾನು ಆಕ್ಸೆಸ್ ಆಗುತ್ತೆ. Depending on some index term or keyword, that particular path is set to access some data. So now searching is easier and it it is performed very quickly, so that user need not wait for longer time. So quick response sigatte user ಗೆ. Third one, representational or implementational data models. So this is the model which lies between high level and low level data models. It provides concepts that may be easily understood by end users but that are not too far removed from the way data is organized in computer storage. So it includes, so ಯಾವ ಟೈಪ್ ಆಫ್ ಕಾನ್ಸೆಪ್ಟ್ಸ್ನ ಇದು ಕೊಡುತ್ತೆ ಅಂದರೆ ಈಸಿಲಿ ಅಂಡರ್ಸ್ಟುಡ್ ಬೈ ಎಂಡ್ ಯೂಸರ್ಸ್. ಎಂಡ್ ಯೂಸರಿಗೆ ಅದು ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುವಂತಹ ಮಾಡೆಲ್ಸ್ನ ಕಾನ್ಸೆಪ್ಟ್ಸ್ನ ಕೊಡುತ್ತೆ. ಬಟ್ ದೀಸ್ ಆರ್ ನಾಟ್ ಟೂ ಫಾರ್ ರಿಮೂವ್ ಫ್ರಮ್ ದ ವೇ ಡೇಟಾ ಇಸ್ ಆರ್ಗನೈಸ್ಡ್ ಇನ್ ದ ಕಂಪ್ಯೂಟರ್ ಸ್ಟೋರೇಜ್. ಸೊ ಕಂಪ್ಯೂಟರ್ ಸ್ಟೋರೇಜಲ್ಲಿ ಡೇಟಾ ಹೇಗೆ ಆರ್ಗನೈಸ್ ಆಗಿದೆ ಅನ್ನೋ ಇನ್ಫಾರ್ಮೇಷನ್ ಅಂದರೆ ಆ ಕಾನ್ಸೆಪ್ಟ್ಸ್ ಕೂಡ ಸ್ವಲ್ಪ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. And also it includes the concepts ಹೆಂಗೆ ಎಂಡ್ ಯೂಸರ್ಸ್ಗೆ ಈಸಿಲಿ ಇವುಗಳನ್ನ ಅರ್ಥ ಮಾಡಿಸ್ಬೋದು. ಸೊ ಇಟ್ ಲೈಸ್ ಇನ್ ಬಿಟ್ವೀನ್ ದಮ್. Representational data models hide many details of data storage on disk but can be implemented on a computer system directly. ಸೊ ಇಲ್ಲಿ ನಮ್ಮ ಡಿಸ್ಕ್ ಅಥವಾ ಟೇಪ್, ಮ್ಯಾಗ್ನೆಟಿಕ್ ಟೇಪ್ ಅಥವಾ ಮ್ಯಾಗ್ನೆಟಿಕ್ ಡಿಸ್ಕ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಡೇಟಾ ಹೇಗೆ ಆರ್ಗನೈಸ್ ಆಗಿದೆ, ಹೇಗೆ ಸ್ಟೋರ್ ಆಗಿದೆ ಅನ್ನೋ ಇನ್ಫಾರ್ಮೇಷನ್ನ ಇದು ಇಲ್ಲಿ ಹೇಳಲ್ಲ. ಇನ್ಸ್ಟೆಂಟ್ ಹೇಗೆ ಈ ಡೇಟಾನ ಒಂದು ಕಂಪ್ಯೂಟರ್ ಸಿಸ್ಟಮಲ್ಲಿ ಇಂಪ್ಲಿಮೆಂಟ್ ಮಾಡಬಹುದು ಅನ್ನೋ ಇನ್ಫಾರ್ಮೇಷನ್ನ ಮಾತ್ರ ಕೊಡುತ್ತೆ. They are the models used most frequently in traditional commercial DBMSs. This is the most popular type of data model we can say. They include the widely used relational data model as well as the legacy data models, the network and hierarchical models that have been widely used in the past. ಸೊ ಇದು ನಮ್ಮ ಪ್ರೀವಿಯಸ್ಲಿ ನಾವು ನೋಡಿದ್ವಿ, ಫೈಲ್ ಸಿಸ್ಟಮ್ ಎಲ್ಲ ಇತ್ತು, ಫೈಲ್ ಪ್ರೊಸೆಸಿಂಗ್. ಅದಾದಮೇಲೆ ವಿ ಹ್ಯಾವ್ ಮೂವ್ ಫ್ರಮ್ ಡಿಫ್ರೆಂಟ್ ಲೆವೆಲ್ ಆಫ್ ಅಬ್ಸ್ಟ್ರಾಕ್ಷನ್, ಅದನ್ನೇ ಹೈರಾರ್ಕಿಕಲಿ ಅವುಗಳನ್ನು ಆರ್ಗನೈಸ್ ಮಾಡ್ಬೋದು. ಎಲ್ಲ ಟೈಪ್ ಆಫ್ ಮಾಡೆಲ್ಸ್ನ ಪ್ರೀವಿಯಸ್ಲಿ ಯೂಸ್ ಮಾಡ್ತಾ ಇದ್ರು. ಬಟ್ ಇಲ್ಲಿ ಅವುಗಳನ್ನು ಕಂಪ್ಲೀಟಾಗಿ ಯೂಸ್ ಮಾಡದೇ ಇದ್ರೂ ದೇ ಇನ್ಕ್ಲೂಡ್ ದಿಸ್ ಕ್ಯಾಟಗರಿಲೇ ಅವುಗಳನ್ನು ಹಾಕ್ಬೋದು. ಬಟ್ ದೀಸ್ ಥಿಂಗ್ಸ್ ಆರ್ ನಾಟ್ widely used nowadays. These things are widely used nowadays. I mean to say, ಇವಾಗ ನಾವು ಹೆಚ್ಚಾಗಿ ಯೂಸ್ ಮಾಡೋದು ರೆಪ್ರೆಸೆಂಟೇಷನಲ್ ಡಾಟಾ ಮಾಡೆಲ್ಸ್ನ. ಬಟ್
ಈ ನೆಟ್ವರ್ಕ್ ಡೇಟಾ ಮಾಡೆಲ್ಸ್, ಹೈರಾರ್ಕಿಕಲ್ ಡೇಟಾ ಮಾಡೆಲ್ಸ್ ವೇರ್ ಇನ್ವೆಂಟೆಡ್ ಬಿಫೋರ್ ದೀಸ್ ರೆಪ್ರೆಸೆಂಟೇಷನಲ್ ಮಾಡೆಲ್ಸ್. ಸೊ ಇವುಗಳನ್ನು ಯಾವುದನ್ನು ಹೆಚ್ಚಾಗಿ ಇವಾಗ ಯೂಸ್ ಮಾಡೋದಿಲ್ಲ. So in this particular session we have seen the different data models which were categorized based on the concepts how they describe the database structure. Now let's see some of the questions based on this topic. First question, an entity represents a real world dash. Is it an object or a concept or both? So entity is both real real world object or concept. So what does an attribute describe? Entity na describe ಮಾಡುತ್ತಾ ಅಥವಾ ಪ್ರಾಪರ್ಟಿ ನ ಅಥವಾ ಫೀಲ್ಡ್ ನ ಅಥವಾ ಸ್ಟೇಟ್? Yes, it describes an entity. A relationship is an association among the dash. ಯಾವಗಳ ಮಧ್ಯ ಇರುವಂತಹ ರಿಲೇಶನ್ಶಿಪ್ನ ನಾವು ಅಸೋಸಿಯೇಷನ್ನ ರಿಲೇಶನ್ಶಿಪ್ ಅಂತ ಕರಿತೀವಿ. Is it between the entities? Is it between the properties? Is it between the fields? Is it between the states? So the answer is entities. A relationship is an association among the entities. Third question, an index is an example of dash. Option 1, entities. Option 2, access path. Option 3, fields. Option 4, states. So index is an example for access path. Fourth question, hierarchical models belong to the category of dash data model. So ನಾನು ಇದನ್ನ ಲಾಸ್ಟ್ ಸ್ಲೈಡಲ್ಲಿ ನೋಡಿದ್ವಲ್ಲ. ಸೊ ಹೈರಾರ್ಕಿಕಲ್ ಡೇಟಾ ಮಾಡೆಲ್ಸ್ ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗ್ತವೆ? ಆಪ್ಷನ್ 1, ಫಿಸಿಕಲ್. ಆಪ್ಷನ್ 2, ರೆಪ್ರೆಸೆಂಟೇಷನಲ್. ಆಪ್ಷನ್ 3, ಕನ್ಸೆಪ್ಚುವಲ್. ಆಪ್ಷನ್ 4, none of the above. The answer is representational data model. Sixth question, representational data models are also called as dash data models. ಮತ್ತು ಇನ್ನೊಂದು ಹೆಸರು ಏನಿದೆ representational data models ಗೆ? ಆಪ್ಷನ್ 1, ಫಿಸಿಕಲ್. ಆಪ್ಷನ್ 2, conceptual. Option 3, record based data models. Option 4, hierarchical data models. The answer is record based data models. So this is the end of the session. Thank you.